ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಿದೆ. ಇದರಿಂದ ನದಿ, ಹಳ್ಳ ಕೊಳ್ಳಗಳು ತುಂಬಿ ಹರಿತಿದ್ದು ಸೇತುವೆಗಳು ಮುಳುಗಿ ಹೋಗಿವೆ. ಇನ್ನು ಕೆಲವೆಡೆ ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಕಣ್ಣು ಹಾಯಿಸಿದಷ್ಟು ನೀರು. ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚೆಂದೂರು ಸೇರಿ ಹಲವು ಗ್ರಾಮದಲ್ಲಿ ಜಮೀನುಗಳಲ್ಲಿ ನೀರು ನಿಂತುಕೊಂಡಿದೆ. ನೂರಾರು ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾನಿಯಾಗಿದೆ. ಅಳಿದುಳಿದ ಬೆಳೆ ಉಳಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದು ಸರ್ಕಾರದ ಪರಿಹಾರಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಚಿತ್ರದುರ್ಗದಲ್ಲೂ 2 ದಿನಗಳಿಂದ ವರುಣನ ಅಬ್ಬರ ಜೋರಾಗಿದ್ದು, ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದಲ್ಲಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ಮೆಕ್ಕೆಜೋಳ, ಈರುಳ್ಳಿ ಬೆಳೆ ಹಾಳಾಗಿದೆ. ಏನಾದರೂ ನಮಗೆ ಸಹಾಯ ಮಾಡಬೇಕು ಸರ್. ಭಾಳ ಇದಾಗೈತೆ, ಲಾಸ್ ಆಗೈತೆ. ಜಮೀನಿಗೆ ಭಾಳ ದುಡ್ಡು ಹಾಕಿದ್ವಿ ಸರ್. ಈ ಸರಿ ಭಾಳ ಇದಾಗಿ ಎಲ್ಲ ನೀರುಳ್ಳಿ ಒಂದು ಭಾಳ ಎಲ್ಲ ಒಂದೂ ಉಳಿಯಲ್ಲ ಸರ್. ಅದು ನೀರುಳ್ಳಿ ಎಲ್ಲ ಹೋಗ್ಬಿಡುತ್ತೆ, ಕೊಳೆತೋಗುತ್ತದೆ, ನೀರೆಲ್ಲ. ಕೊಪ್ಪಳದ ಕುಷ್ಟಗಿಯಲ್ಲಿ ನಿಡಶೇಷಿ ಹಳ್ಳ ತುಂಬಿ ಹರಿಯುತ್ತಿದ್ದು ನೂರಾರು ಎಕರೆ ಹತ್ತಿ ಬೆಳೆ ಜಲಾವೃತವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಅಬ್ಬರ ಜೋರಾಗಿದ್ದು ತಾಳಿಕೋಟೆ ಪಟ್ಟಣದಲ್ಲಿ ನೆಲಮಟ್ಟದ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮೇಲೆ ಅರ್ಧ ಅಡಿಗೂ ಹೆಚ್ಚು ನೀರು ಹರಿಯುತ್ತಿದೆ. ಆದರೂ ಜನ, ವಾಹನ ಸವಾರರು ಸಂಚಾರ ಮಾಡುತ್ತಿದ್ದಾರೆ. ಸ್ಥಳಕ್ಕೆ ತಾಳಿಕೋಟೆ ಪಿಎಸ್ಐ ಭೇಟಿ ನೀಡಿ ಸಂಚರಿಸದಂತೆ ಜಾಗೃತಿ ಮೂಡಿಸಿದರು. ಯಾದಗಿರಿಯಲ್ಲಿ ಮಳೆ ಹೊಡೆತಕ್ಕೆ ಜಿಲ್ಲೆಯ ಜನ ತತ್ತರಿಸಿದ್ದಾರೆ. ಶಹಾಪುರದ ಬಸವೇಶ್ವರ ನಗರದ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರ್ಮಾಪುರ ಗ್ರಾಮದಲ್ಲಿ ನಾರಿ ಹಳ್ಳ ಹುಕ್ಕಿ ಹರಿಯುತ್ತಿದೆ. ಗುಡ್ಡಗಳಿಂದ ಹಳ್ಳಕ್ಕೆ ಮಣ್ಣು ಮಿಶ್ರಿತ ನೀರು ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, TV9.